ಇವತ್ತು ಬೇಬಿ ಕಾರ್ನಿಂದ ಒಂದು ಡಿಫ್ರೆಂಟಾಗಿ ಆಲೂ ಬೇಬಿ ಕಾರ್ನ್ ಆನಿಯನ್ ಪಕೋಡ ಮಾಡೋಣ. ಫಸ್ಟಿಗೆ ಬೇಬಿ ಕಾರ್ನ್ನ ಬಾಯ್ಲ್ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡು ಬಾಯ್ಲ್ ಮಾಡ್ಕೊಳ್ಳಿ. ಅದು ಆಮೇಲೆ ಉಪ್ಪು ಹಾಕ್ಕೊಂಡು ಒಂದು 5 ನಿಮಿಷ ಬಾಯ್ಲ್ ಮಾಡಿದ್ಮೇಲೆ ಅದನ್ನು ತೆಕ್ಕೊಂಡು ಬೇರೆ ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳಿ. ಇವಾಗ ಅದಕ್ಕೆ ಒಂದು ಆಲೂಗಡ್ಡೆ ಬೇಕು. ಅದನ್ನೇನು ಬೇಯಿಸ್ಕೊಳ್ಳೋದು ಬೇಕಾಗಿಲ್ಲ. ಮೇಲೆ ಸಿಪ್ಪೆ ತೆಗೆದಿಟ್ಕೊಂಡು ಅದನ್ನು ತುರಿದು ಚೆನ್ನಾಗಿ ತೊಳೆದ್ಬಿಟ್ಟು ನೀರು ಸೋರಕ್ಕೆ ಹಾಕ್ಕೊಳ್ಳಿ. ಆಮೇಲೆ ಸೋರಿ ಹೋದ್ಮೇಲೆ ಇವಾಗ ಮತ್ತೆ ಒಂದು ಪಾತ್ರೆ ತೊಗೊಂಡು ಅದನ್ನು ಹಾಕ್ಕೊಂಡು ಅದಕ್ಕೆ ಒಂದು ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡಿಟ್ಕೊಂಡು ಕರಿಬೇವು ಕಟ್ ಮಾಡಿಟ್ಕೊಂಡಿರೋ ಕರಿಬೇವು, ಕೊತ್ತಂಬರಿ, ಆಮೇಲೆ ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಜೀರಿಗೆ 1 ಸ್ಪೂನು, ಅಜ್ವಾನನ್ನು ಸ್ವಲ್ಪ ಕೈಯಿಂದ ಉಜ್ಜಿ ಆಮೇಲೆ ಅದಕ್ಕೆ ಹಾಕಿದರೆ ಫ್ಲೇವರ್ ಅದರದ್ದು ಚೆನ್ನಾಗಿ ಬರುತ್ತೆ. ಅದಕ್ಕೆ ಅದನ್ನು ಉಜ್ಜಿ ಹಾಕಬೇಕು. ಇವಾಗ ಅದನ್ನು ಫಸ್ಟಿಗೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಇದು 1 ಕಪ್ ಕಡಲೆ ಹಿಟ್ಟು, ಆಮೇಲೆ ಅರ್ಧ ಕಪ್ಪು ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ ಆಮೇಲೆ ನೀರು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಸ್ವಲ್ಪ ಗಟ್ಟಿಯಾಗಿರಲಿ. ಇವಾಗ ಬೇಬಿ ಕಾರ್ನ್ನ ನಡುವೆ ಸೀಳ್ಕೊಂಡು ಅದಕ್ಕೆ ಪುದೀನ ಚಟ್ನಿ ಮಾಡಿಟ್ಕೊಂಡಿರಬೇಕು. ಪುದೀನ ಚಟ್ನಿನ ಅದರಲ್ಲಿ ತುಂಬಿ ಇವಾಗ ಅದು ಮಾಡಿಟ್ಕೊಂಡಿರೋ ಪಕೋಡ ಹಿಟ್ಟನ್ನು ಅದಕ್ಕೆ ಸುತ್ತಲೂ ಇದನ್ನು ಒತ್ತಿಬಿಟ್ಟು ಎಣ್ಣೆ ಕಾಯಕ್ಕಿಟ್ಬಿಟ್ಟು ಎಣ್ಣೆ ಕಾದ್ಮೇಲೆ ಅದರಲ್ಲಿ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ನಿಧಾನವಾಗಿ ಕರಿಬೇಕು. ಅದೊಂದು ಸ್ವಲ್ಪ 5 ನಿಮಿಷ ಆದಮೇಲೆ ತಿರ್ಸಿಬಿಟ್ಟು ತಿರ್ಗಾ ಅದನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ಕರೆದು ಅದನ್ನು ಇವಾಗ ಬೇರೆ ಪ್ಲೇಟಿಗೆ ತೆಗೆದುಕೊಂಡು ಸರ್ವ್ ಮಾಡ್ಕೊಳ್ಳಿ. ಇವಾಗ ನಾವು ಒಳಗಡೆ ಪುದೀನ ಚಟ್ನಿ ಹಚ್ಚಿರೋದ್ರಿಂದ ಅದರ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಮೇಲೆ ಆನಿಯನ್ನು ಮತ್ತು ಎಲ್ಲ ಹಾಕಿರೋದ್ರಿಂದ ಅದನ್ನು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಸಂಜೆ ಹೊತ್ತು ಎಂಜಾಯ್ ಮಾಡಿ. ಹರೇ ಕೃಷ್ಣ.